ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ರೈಲ್ವೆ ಇಲಾಖೆಯಿಂದ ಡಿಪ್ಲೊಮಾ ವಿದ್ಯಾರ್ಥಿಗಳಿಗೆ ಭರ್ಜರಿ ಹುದ್ದೆಗಳ ಅವಕಾಶವನ್ನು ನೀಡಿದೆ. ಜೂನಿಯರ್ ಇಂಜಿನಿಯರ್ ಹುದ್ದೆಗಳು ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್, ಕಂಪ್ಯೂಟರ್ ಸೈನ್ಸ್, ಆಟೋಮೊಬೈಲ್, ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಾನಿಕ್ಸ್, ಸಿವಿಲ್ ಇತ್ಯಾದಿ ಕೋರ್ಸ್ಗಳನ್ನು ಮಾಡಿರೋರಿಗೆ ಅವಕಾಶ ಇದೆ. ಒಟ್ಟು ಹುದ್ದೆಗಳು 7,951 ಹುದ್ದೆಗಳು. ಅರ್ಜಿ ಪ್ರಾರಂಭದ ದಿನಾಂಕ 30/7/2024 29/8/2024 ರಾತ್ರಿ 12 ಗಂಟೆವರೆಗೂ ಇರುತ್ತೆ. ಮಾಡಿಫಿಕೇಷನ್ಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಏನಾದರೂ ಅರ್ಜಿಯಲ್ಲಿ ತಪ್ಪಾಗಿದ್ದರೆ 30/8/2024 8/9/2024 ಅರ್ಜಿಯನ್ನು ಮಾಡಿಫಿಕೇಷನ್ನ ಮಾಡ್ಬೋದಾಗಿರ್ತದೆ. ಎಕ್ಸಾಮ್ ಕರ್ನಾಟಕದಲ್ಲೂ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಎಕ್ಸಾಮ್ ಇದು. 1/3 ಕಟ್ಟಿಂಗ್ ಆಪ್ಷನ್ಸ್ ಇರುತ್ತೆ. ಆಮೇಲೆ ಏಜ್ ಬಂದು 18 33 ಒಳಗಡೆ ಇರೋರು ಅರ್ಜಿನ ಸಲ್ಲಿಸ್ಬೋದಾಗಿರ್ತದೆ. 5 ವರ್ಷ ರಿಲ್ಯಾಕ್ಸೇಷನ್ SC/ST ಹಾಗೂ OBC ಅವ್ರಿಗೆ 3 ವರ್ಷಗಳ ರಿಲ್ಯಾಕ್ಸೇಷನ್ ಇರುತ್ತೆ. ಹಾಗೂ SC/ST ಫೀಸ್ ಬಂದು SC/ST ಮತ್ತು ಫೀಮೇಲ್ ಕ್ಯಾಂಡಿಡೇಟ್ ಮತ್ತು ಫಿಸಿಕಲ್ ಹ್ಯಾಂಡಿಕ್ಯಾಪ್ಟ್ ಇವ್ರಿಗೆಲ್ಲ ಬಂದು 250 ಇರುತ್ತೆ. ಎಕ್ಸಾಮ್ ಫಸ್ಟ್ ಸ್ಟೇಜ್ ಅಟೆಂಡ್ ಮಾಡಿದವರೆ 250 ರೀಫಂಡ್ ಆಗುತ್ತೆ. ಅರ್ಜಿನ ಸಲ್ಲಿಸಬೇಕಾದ್ರೆ ಕರೆಕ್ಟಾಗಿರೋ ಬ್ಯಾಂಕ್ ಅಕೌಂಟ್ ನಂಬರ್ IFSC ಕೋಡನ್ನು ಎಂಟ್ರಿ ಮಾಡಿ ನೀವು ಎಕ್ಸಾಮ್ ಅಟೆಂಡ್ ಮಾಡಿದ್ರೆ ಫೀಸ್ ಅಮೌಂಟು ನಿಮಗೆ 250 ರೂಪೀಸ್ ರಿಟರ್ನ್ ಆಗುತ್ತೆ. ಹಾಗೆ ಅದರ್ ಕ್ಯಾಸ್ಟ್ಗಳಿಗೆ 500 ರೂಪೀಸ್ ಫೀಸ್ ಇರುತ್ತೆ. ನೀವು ಕೂಡ ಫಸ್ಟ್ ಸ್ಟೇಜ್ ಎಕ್ಸಾಮ್ ಅಟೆಂಡ್ ಮಾಡಿದ್ರೆ 400 ರೂಪಾಯಿಗಳ ರೀಫಂಡ್ ಇರುತ್ತೆ ಬ್ಯಾಂಕ್ ಅಕೌಂಟ್ನ. ಅರ್ಜಿ ಸಲ್ಲಿಸಬೇಕಾದ್ರೆ ನೀಟಾಗಿ ಅರ್ಜಿನ ಸಲ್ಲಿಸಿ ಅಕೌಂಟ್ ನಂಬರೆಲ್ಲ ಎಂಟ್ರಿ ಮಾಡಿ. ಎಕ್ಸಾಮ್ ಕರ್ನಾಟಕದಲ್ಲೂ ಇರುತ್ತೆ. ಯಾರೆಲ್ಲ ಡಿಪ್ಲೊಮಾ ವಿದ್ಯಾರ್ಥಿಗಳಿದ್ದೀರಾ ಅವರೆಲ್ಲ ಜೂನಿಯರ್ ಇಂಜಿನಿಯರಿಂಗ್ ಮಾಡಿರ್ತೀರ ಅವ್ರ ಅರ್ಜಿನ ಸಲ್ಲಿಸ್ಬೋದು. ಡಿಪ್ಲೊಮಾ ಕೋರ್ಸಸ್ ಅವರು ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಅದರದ್ದು ಡೀಟೇಲ್ಸ್ ಡಿಸ್ಕ್ರಿಪ್ಷನಲ್ಲಿ ತಿಳಿಸ್ಕೊಟ್ಟಿರ್ತೀನಿ. ಅದರ ಲಿಂಕ್ ಹಾಕಿರ್ತೀನಿ. ಆ ಡೀಟೇಲ್ಸ್ ನಿಮ್ಗೆ ಓಪನ್ ಮಾಡಿಕೊಂಡ್ರೆ ನಿಮಗೆ ಅದ್ರ ಬಗ್ಗೆ ನಾನು ಏನು ತೋರಿಸ್ತಿದ್ದೀನಲ್ಲ ಈ ನೋಟಿಫಿಕೇಷನ್ ನಿಮ್ಗೆ ಓಪನ್ ಆಗುತ್ತೆ. ಅಲ್ಲಿ ಪೂರ್ತಿಯಾದ ಮಾಹಿತಿನ ನೀವು ಕೂಡ ಪಡ್ಕೊಬೋದಾಗಿರ್ತದೆ. ಥ್ಯಾಂಕ್ ಯು.